ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವೋಟರ್ ಐ ಡಿ ಮನೆಯಲ್ಲೇ ಕೂತ್ಕೊಂಡು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಮೊಬೈಲ್ ಮುಖಾಂತರ ಅಂತ ಹೇಳ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದು ಸ್ಟಾರ್ಟಿಂಗಿಂದ ಎಂಡ್ವರೆಗೆ ವಿಡಿಯೋ ನೋಡಿ, ಅವಾಗೇ ಗೊತ್ತಾಗೋದು. ಅರ್ಧ ನೋಡಿಬಿಟ್ಟು ಸ್ಕಿಪ್ ಮಾಡಿ ನೋಡಿದರೆ ಗೊತ್ತಾಗೋದಿಲ್ಲ. ಇವತ್ತು ವಿಡಿಯೋ ನೋಡಿದಾದ್ಮೇಲೆ ನೀವು ಆಮೇಲೆ ಅದ್ರ ಬಗ್ಗೆ ನೀವು ಸರ್ಚ್ ಮಾಡಿದಿರಪ್ಪ ಅಂತ ಕ್ಲೀನಾಗೆ ಡೌನ್ಲೋಡ್ ಆಗುತ್ತೆ. ಅದೇನು ಸ್ಟೆಪ್ ಬೈ ಸ್ಟೆಪ್ ನಾ ಏನು ಹೇಳಿರ್ತೀನಿ ಅದು ಮಾತ್ರ ಸ್ಟೆಪ್ ಬೈ ಮುಖಾಂತರವಾಗಿ ನೀವು ಫಾಲೋ ಮಾಡ್ಕೊಂತ ಹೋದ್ರೆ ಸಾಕು. ಆರಾಮಾಗಿ ನೀವು ಮನೇಲಿ ಕೂತ್ಕೊಂಡೆ ಡೌನ್ಲೋಡ್ ಮಾಡ್ಕೋಬಹುದು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲಲ್ಲಿ, ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಅದು ನಿಮ್ಮ ಒಂದು ಸಬ್ಸ್ಕ್ರೈಬು ನನಗೆ ಒಂದು ಮೋಟಿವೇಶನ್ ಇದ್ದಂಗೆ. ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ. ಏನಾದರೂ ತಪ್ಪಿದ್ರೆ ನಾವು ತಿದ್ಕೊಳ್ಳೋಕೆ ಮುಂದಿನ ಹಾದಿ ಈಸಿಯಾಗಿರುತ್ತೆ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲಾಗಿ ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ಗೆ ಹೋಗಬೇಕು. ಸಿಸ್ಟಮಲ್ಲಿನೂ ಕೂಡ ಸೇಮು, ಮೊಬೈಲಲ್ಲಿನೂ ಸೇಮು. ಕ್ರೋಮ್ಗೆ ಹೋಗ್ಬಿಟ್ಟು ಗೂಗಲಲ್ಲೂ ಕೂಡ ಹೋಗ್ಬೋದು ನೀವು. ಇಲ್ಲಿ ಗೂಗಲ್ ಅಂತಿದೆ ನೋಡಿ, ಅಲ್ಲಿ ನೀವು ಫಸ್ಟ್ನೇದಾಗಿ ಏನು ಮಾಡಬೇಕು ಅಂದರೆ ವೋಟರ್ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ. ವೋಟರ್ ಅಂತ ಸರ್ಚ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫಸ್ಟ್ ಕಾಲಮಲ್ಲಿ ಇದೆ ನೋಡಿ, ವೋಟರ್ ಎಲೆಕ್ಷನ್ ಕಮಿಷನ್ ಅಂತಿದೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಏನಾದರೂ ವೋಟರ್ ಇದರಲ್ಲಿ ನೀವು ಫಸ್ಟ್ ಟೈಮ್ ಲಾಗಿನ್ ಆಗ್ತಾ ಇದ್ದೀರಪ್ಪ ಅಂತಂದರೆ ನೀವು ಸೈನ್ ಅಪ್ ಕೊಡಬೇಕಾಗತ್ತೆ. ಸೈನ್ ಅಪ್ ಕೊಟ್ಬಿಟ್ಟು ಈ ಥರ ಪೇಜ್ ಓಪನ್ ಆಗುತ್ತೆ. ನಿಮ್ಮದು ಮೊಬೈಲ್ ನಂಬರ್ ಹಾಕಬೇಕು, ಇಮೇಲ್ ಐ ಡಿ ಹಾಕಬೇಕು, ಕ್ಯಾಪ್ಚರ್ ಹಾಕಿ ಕಂಟಿನ್ಯೂ ಕೊಡಿ, OTP ಹಾಕ್ಬಿಟ್ಟು ಲಾಗಿನ್ ಸಕ್ಸಸ್ ಆಗುತ್ತೆ. ಆಮೇಲೆ ತಿರ್ಗಾ ನೀವು ಲಾಗಿನ್ ಆಗಲೇಬೇಕು. ಇದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ನೀವು ಲಾಗಿನ್ ಆದರೆ ಮಾತ್ರ ಇದು ವರ್ಕ್ ಆಗೋದು. ನೀವು ಇಲ್ಲಿ ಏನು ಮಾಡಬೇಕು, ಲಾಗಿನ್ ಆಗೋದಕ್ಕೆ ಮೊಬೈಲ್ ನಂಬರ್ ಹಾಕಬೇಕು. ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಲಾಗಿನ್ ಆಗಬೇಕು. ಅದಾದ ನಂತರ ನಿಮಗೆ ಪ್ರತಿಯೊಂದು ಈಸಿಯಾಗಿ ಮಾಡ್ಕೊಳ್ಳೋಕೆ ಈಸಿಯಾಗಿರುತ್ತೆ. ಮೊಬೈಲ್ ನಂಬರ್ ಹಾಕಿಬಿಟ್ಟು ಆಮೇಲೆ ಕ್ಯಾಪ್ಚರ್ ಹಾಕಿ. ಕ್ಯಾಪ್ಚರ್ ಏನಿದೆ ಅದನ್ನು ಕ್ಲೀನಾಗಿ ಎಂಟ್ರ್ ಮಾಡಬೇಕು. ಅದಾದ ನಂತರ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಕ್ಲೀನಾಗಿ ಗೊತ್ತಾಗುತ್ತೆ ಯಾವ ಥರ ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ರಿಕ್ವೆಸ್ಟ್ OTP ಬರುತ್ತೆ. ರಿಕ್ವೆಸ್ಟ್ OTP ಬಂದಾಗೆ ಕ್ಲೀನಾಗಿ OTP ಹಾಕಿ. ನಿಮ್ಗೆ ಮೊಬೈಲಿಗೆ ಬಂದಿರುತ್ತೆ, ಅದನ್ನು OTP ಕ್ಲೀನಾಗಿ ಹಾಕಬೇಕು. ಒಂದು ನಂಬರ್ ತಪ್ಪಾದ್ರೂ ಈಸಿಯಾಗಿ ಮತ್ತೆ ತಿರ್ಗಾ ಮತ್ತೊಂದು ನೆಕ್ಸ್ಟ್ OTP ಬರುತ್ತೆ, ಹಾಕೊಳ್ಳಿ. ಮತ್ತೆ ಇಲ್ಲಿ ನೋಡಿ ನಿಮಗೆ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ನಿಮಗೆ ನೋಡಿ ಫಸ್ಟಲ್ಲಿ ಈ ಥರ ಕಾಲಮ್ ಹಾಕಿದಾದ್ಮೇಲೆ ಇಪಿಕ್ ಡೌನ್ಲೋಡ್ ಅಂತಿರುತ್ತೆ ನೋಡಿ, ಇಲ್ಲಿದೆ ನೋಡಿ ಇಪಿಕ್ ಡೌನ್ಲೋಡ್ ಅಂತಿರುತ್ತೆ ನೋಡಿ. ಫಸ್ಟ್ನಿಂದ ಕ್ಲೀನಾಗಿ ನಾ ಏನೇನು ಹೇಳಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಡ್ತಾ ಹೋಗಿ, ಅವಾಗ ನಿಮಗೆ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. 2 ನಿಮಿಷದಲ್ಲೇ ಡೌನ್ಲೋಡ್ ಆಗುತ್ತೆ. ಇದೆಲ್ಲ ಲಾಗಿನ್ ಆದರೆ ನಿಮಗೆ 2 ನಿಮಿಷದಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಮನೆಯಲ್ಲೇ ಕೂತ್ಕೊಂಡು ನೋಡಿ. ಇಪಿಕ್ ಡೌನ್ಲೋಡ್ ಅಂತ ಇಪಿಕ್ ಡೌನ್ಲೋಡ್ ಅಂತಿದೆ ನೋಡಿ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದರೆ ನೀವು ಇಲ್ಲಿ ನಿಮ್ಮ ವೋಟರ್ ಐ ಡಿ ನಂಬರ್ ಹಾಕಬೇಕಾಗತ್ತೆ. ಮತ್ತು ತಿರ್ಗಾ ಇಲ್ಲಿ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ನಿಮ್ದು ಯಾವುದಿದೆ, ನಿಮ್ಮದು ಸ್ಟೇಟ್ ನಿಮ್ಮ ಕರ್ನಾಟಕ ಇದೆ, ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಇಪಿಕ್ ನಂಬರ್ ಅಪ್ಪ ಅಂತಂದರೆ ನಿಮಗೆ ವೋಟರ್ ಐ ಡಿ ನಂಬರ್ ಕೊಟ್ಟಿರ್ತಾರೆ ನಿಮಗೆ, ಆ ನಂಬರ್ನ ನೀವು ಎಂಟ್ರ್ ಮಾಡಬೇಕಾಗತ್ತೆ. ಎಂಟ್ರ್ ಮಾಡಿದರೆ ನಿಮಗೆ ಅದು ಡೀಟೇಲ್ಸ್ ಬರುತ್ತೆ ನಿಮಗೆ ಅಲ್ಲಿ ಕ್ಲೀನಾಗಿ, ಯಾವುದು ಏನು ಎಲ್ಲಿ ಹಾಕಿದ್ದೀರಾ A to Z ನಿಮಗೆ ಬರುತ್ತೆ. ಇದಾದಮೇಲೆ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗೆ ಈ ಡೀಟೇಲ್ಸ್ ಬರುತ್ತೆ ನಿಮಗೆ. ಡೀಟೇಲ್ಸ್ ಈ ಥರ ಡೀಟೇಲ್ಸ್ ಬಂದಾದಮೇಲೆ ನಿಮಗೆ ಲಾಸ್ಟಲ್ಲಿ ನೋಡಿ ನಿಮಗೆ ಇಲ್ಲಿ ಸೆಂಡ್ OTP ಅಂತ ಇರುತ್ತೆ ನೋಡಿ. ಇಲ್ಲಿ ನೋಡಿ ಸ್ಟೆಪ್ ಫಸ್ಟ್ ನೀವು ಇಲ್ಲಿ ಇಪಿಕ್ ನಂಬರ್ ಹಾಕಿದ್ದೀರಾ, ಕರ್ನಾಟಕ ಸ್ಟೇಟ್ ಸೆಲೆಕ್ಟ್ ಮಾಡಿದ್ದೀರಾ, ಅದಾದಮೇಲೆ ಸರ್ಚ್ ಅಂತ ಕೊಟ್ರಿ. ಇಲ್ಲ ನಿಮ್ಮ ವೋಟರ್ ಐ ಡಿ ಡೀಟೇಲ್ಸ್ ಬಂದಿರುತ್ತೆ, ಅದು ಕರೆಕ್ಟಾಗಿದೆ ಅಂತ ತಿಳ್ಕೊಂಡು ಆಮೇಲೆ ನಿಮಗೆ ಸೆಂಡ್ OTP ಅಂತ ಇರುತ್ತೆ ನೋಡಿ. ಮೊಬೈಲ್ ನಂಬರ್ ತೋರಿಸ್ತದೆ, 4 ನಂಬರ್ ಲಾಸ್ಟ್ ನಂಬರು. ಅದಾದ ನಂತರ ಸೆಂಡ್ OTP ಕೊಡಬೇಕು. ಸೆಂಡ್ OTP ಕೊಟ್ರೆ ಅಂದರೆ ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ನೀವು ಎಂಟ್ರಿ ಮಾಡಿದರೆ ಕ್ಲೀನಾಗಿ ಎಂಟ್ರ್ ಮಾಡ್ಕೊಳ್ಳಿ. ಯಾವುದೇ ತಪ್ಪು ಹಾಕಕ್ಕೆ ಹೋಗ್ಬೇಡಿ. ಹಾಕಿದಾದ್ಮೇಲೆ ನಿಮಗೆ ಕ್ಲೀನಾಗಿ OTP ಹಾಕಿ. OTP ಹಾಕಿದಾದ್ಮೇಲೆ ನಿಮಗೆ ಇಲ್ಲಿ ನೋಡಿ ವೆರಿಫೈ ಅಂತಿರುತ್ತೆ, ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ.
ಒ ಟಿ ಪಿ ಬರುತ್ತೆ ನೋಡಿ, ಮತ್ತೆ ಹೇಳ್ತೀನಿ. ಇಲ್ಲಿ ಒ ಟಿ ಪಿ ಅಂತ ಸೆಂಡ್ ಮಾಡ್ತೀರಾ, ಒ ಟಿ ಪಿ ಬರುತ್ತೆ, ಒ ಟಿ ಪಿ ಹಾಕ್ಬೇಕು. ವೆರಿಫೈ ಅಂತ ಕೊಟ್ರೆ ನಿಮಗೆ ಈಸಿಯಾಗಿ ಇಲ್ಲಿ ವೆರಿಫೈ ಕೊಟ್ಟಾದ್ಮೇಲೆ ನಿಮಗೆ ಇದು ಈ ಆಪ್ಷನ್ ಬರುತ್ತೆ, ಒ ಟಿ ಪಿ ವೆರಿಫಿಕೇಶನ್ ಡನ್ ಸಕ್ಸಸ್ಫುಲಿ ಡೌನ್ಲೋಡ್ ಇ ಪಿ ಕೆ ಅಂತ ಇರುತ್ತೆ ನೋಡಿ. ಆಮೇಲೆ ನೀವು ಡೌನ್ಲೋಡ್ ಕೊಡಬೇಕು. ಡೌನ್ಲೋಡ್ ಆದ್ಮೇಲೆ ಇಲ್ಲಿ ಬಂದಿರುತ್ತೆ ನೋಡಿ, ನೀವು ಈಗ ಡೌನ್ಲೋಡ್ ಅಂತ ಬಂದಿರುತ್ತೆ. ಇಲ್ಲಿ 3 ಡಾಟ್ಸ್ ಅಲ್ಲಿ ಮೊಬೈಲಲ್ಲಿ ಸೇಮೇ 3 ಡಾಟ್ಸ್ ಇರುತ್ತೆ. 3 ಡಾಟ್ಸ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಅಲ್ಲಿ ಡೌನ್ಲೋಡ್ ಈ ತರ ಆದ ನಿಮ್ಗೆ ಪೇಜ್ ಓಪನ್ ಆಗಿರುತ್ತೆ. ಈ ತರ ಪೇಜ್ ಓಪನ್ ಆಗಿರುತ್ತೆ. ಕ್ಲೀನ್ ಆಗಿ ನೋಡ್ಕೊಂಬಿಡಿ, ಯಾವುದು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಇವಾಗ ನಿಮ್ಮ ಎದುರಿಗೇನೆ ಮಾಡಿದ್ದೀನಿ, ಅದೇ ತರವಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಡಿದರೆ ಕ್ಲೀನಾಗೆ ನೀವು ಮನೆಗೆ ಕೂತ್ಕೊಂಡೆ ವೋಟರ್ ಐ ಡಿ ಡೌನ್ಲೋಡ್ ಮಾಡ್ಕೋಬೋದು. ಹೊಸದಾಗಿರೋದು ಮತ್ತೆ ತಿರ್ಗಾ ನಿಮ್ದು ಹಳೇದಿರುತ್ತೆ. ಇವಾಗ ಹೊಸದು ಏನಿದೆ ಚಾಲ್ತಿ ಅದೇ ಥರ ಬರುತ್ತೆ ನಿಮಗೆ. ಇದು ಕೂಡ ನೀವು ಹೋಗ್ಬಿಟ್ಟು PDF ಇಟ್ಕೊಂಡ್ಬಿಟ್ಟು ಯಾವುದಾದ್ರೂ ಕಾರ್ಡ್ ಮಾಡಿ ಕೊಡ್ತಾ ಇರ್ತಾರಲ್ಲ ಅಲ್ಲಿ ಹೋಗಿ ಮಾಡಿಸ್ಕೊಂಡ್ಬಿಡ್ಬೋದು. ಇಲ್ಲ ನೀವು ಅದು ಯಾವ ಥರ ನೀವು ವೋಟರ್ ಐ ಡಿ ಕಾರ್ಡ್ ನಮಗೆ ಫಿಸಿಕಲ್ ಆಗಿ ಬೇಕು ಅಂದರೆ ಅದು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಯಾವ ಥರ ನೀವು ಅಪ್ಲೈ ಮಾಡಬೇಕು. ಫ್ರೀ ಆಫ್ ಕಾಸ್ಟಲ್ಲಿ ಯಾವ ಥರ ಅಪ್ಲೈ ಮಾಡಿದರೆ ನಿಮ್ಮ ಮನೆಗೆ ವೋಟರ್ ಐ ಡಿ ಬರುತ್ತೆ, ₹1 ಇಲ್ಲಾರ್ದೆ ಅಂತೇಳಿ ಯಾವ ಥರ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.